ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಮುಂಗಾರು ಕಣ್ಣಾಮುಚ್ಚಾಲೆಯಿಂದಾಗಿ ರಾಜ್ಯದ ಅರ್ಧಕ್ಕೂ ಹೆಚ್ಚು ಭಾಗದ ಕೃಷಿಕರು ಭರವಸೆ ಕಳೆದುಕೊಂಡಿದ್ದಾರೆ. ಬೆಳೆ ಸಾಲ ಮನ್ನಾ ಮಾಡಿ ಕನಿಷ್ಠ ಬರ ಎಂದು ಘೋಷಿಸಿ ಪರಿಹಾರವನ್ನಾದರೂ ಕೊಡಿ ಎಂದು ಸರ್ಕಾರಕ್ಕೆ ಮೊರೆ ಇಡುತ್ತಿದ್ದಾರೆ. ರಾಜ್ಯದ ಮುಕ್ಕಾಲು ಪಾಲು ಜಿಲ್ಲೆಗಳಲ್ಲಿ 60% ಕಡಿಮೆ ಮಳೆಯಾಗಿದೆ. 80ಕ್ಕೂ ಹೆಚ್ಚು ತಾಲೂಕುಗಳು ಮಳೆಯ ಮುಖ ನೋಡಿಲ್ಲ. ತುಂಗಾ, ಭದ್ರಾ, ಕಬಿನಿ, ಕಾವೇರಿ, ಲಿಂಗನಮಕ್ಕಿ ಸೇರಿ ಬಹುತೇಕ ಅಣೆಕಟ್ಟುಗಳಲ್ಲಿ ಜಲ ಸಂಗ್ರಹ ಕುಸಿದಿದೆ. ವಾಡಿಕೆಯಂತೆ ಮಳೆ ಸುರಿದಿದ್ದರೆ ಇಷ್ಟೊತ್ತಿಗಾಗಲೇ ಕೃಷಿ ಚಟುವಟಿಕೆ ಬಿರುಸುಗೊಳ್ಳಬೇಕಿತ್ತು. ಹೊಲ ಗದ್ದೆಗಳು ಹಸಿರಿನಿಂದ ನಳನಳಿಸಬೇಕಿತ್ತು. ಆದರೆ ಪರಿಸ್ಥಿತಿ ಭಿನ್ನವಾಗಿದೆ. ಬರದ ಕಾರ್ಮೋಡ ಕವಿದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಮತ್ತೊಂದು ಭೀಕರ ಭೂಕುಸಿತ ದುರಂತಕ್ಕೆ ಕೇರಳ ನಡುಗಿದೆ. ಕೋಯಿಕೋಡ್ ಹಾಗೂ ವಯನಾಡು ಜಿಲ್ಲೆ ಸಂಪರ್ಕಿಸುವ ರಸ್ತೆ ಕಲ್ಲಾಡಿ ಬಳಿಯ ಮೀನಾಕ್ಷಿ ಸೇತುವೆ ಬಳಿ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತಿದೆ. ಕಾಮಗಾರಿ ಸ್ಥಳದಲ್ಲಿ ಮಳೆಯಿಂದಾಗಿ ನೆನೆದಿದ್ದ ಮಣ್ಣಿನ ಗುಡ್ಡೆಯೊಂದು ಕುಸಿದ ಪರಿಣಾಮ ಭೂಕುಸಿತ ಸಂಭವಿಸಿ 3 ಸಾವನ್ನಪ್ಪಿದ್ದಾರೆ. ಒಟ್ಟು 10 ಮಂದಿ ಗಾಯಗೊಂಡಿದ್ದು 5 ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ನಡೆದಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗೆ ಸಿದ್ಧತೆ ಆರಂಭಿಸಿರುವ ರಾಜ್ಯ ಚುನಾವಣಾ ಆಯೋಗ ಈ ಸಂಬಂಧ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಚುನಾವಣಾ ಅಧಿಕಾರಿಗಳನ್ನು ನಿಯೋಜಿಸಲು ಸೂಚಿಸಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಕರ್ನಾಟಕದಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನಿಯಮ ಉಲ್ಲಂಘನೆ ಆಗುತ್ತಿರುವ ಪ್ರತಿಪಕ್ಷಗಳ ಆರೋಪ ದೆಹಲಿ ಅಂಗಳ ತಲುಪಿದೆ. ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಂಡಿದ್ದು ಮತದಾರರ ಪಟ್ಟಿಯನ್ನೇ ಬುಡಮೇಲು ಮಾಡಲು ಹೊರಟಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ಮಂಗಳವಾರ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರನ್ನ ಭೇಟಿ ಮಾಡಿ ದೂರು ಸಲ್ಲಿಸಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ತೂಗು ಸೇತುವೆಗಳ ಸರದಾರ ಎಂದೇ ಖ್ಯಾತಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ಮಂಗಳವಾರ ಬೆಳಗ್ಗೆ ನಿಧನರಾದರು. ಅನಾರೋಗ್ಯದಿಂದಾಗಿ ಕಳೆದ ಕೆಲ ದಿನಗಳಿಂದ ಕೆವಿಜಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಿರೀಶ್ ಪುತ್ರರಾದ ಪತಂಜಲಿ ಭಾರದ್ವಾಜ್, ಸುದರ್ಶನ್ ಭಾರದ್ವಾಜ್, ಪುತ್ರಿ ರಸ್ಯಾ ಅವರನ್ನ ಅಗಲಿದ್ದಾರೆ. ಪತ್ನಿ ಉಷಾ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಅರಂಬೂರಿನ ಅವರ ನಿವಾಸದ ಸಮೀಪ ಅಂತ್ಯ ಸಂಸ್ಕಾರ ನೆರವೇರಿತು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಭಾರತ ಮತ್ತು ಇಂಡೋನೇಷಿಯಾ ನಡುವಿನ ರಕ್ಷಣಾ ಸಂಬಂಧ ವೃದ್ಧಿಸಲು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳು ಮತ್ತು ಅಸಾ ಏರ್ ಟು ಏರ್ ಕ್ಷಿಪಣಿಗಳನ್ನು ಪೂರೈಸುವ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಮಾಡಿವೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ದೇಶವನ್ನೇ ತಲ್ಲಣಗೊಳಿಸಿದ್ದ 2008ರ ಅಹಮದಾಬಾದ್ ಸರಣಿ ಸ್ಫೋಟ ಪ್ರಕರಣದ ದೋಷಿಗಳಾದ ಎಲ್ಲ 38 ಭಯೋತ್ಪಾದಕರ ಮರಣದಂಡನೆ ಹಾಗೂ 11 ಉಗ್ರರ ಜೀವಾವಧಿ ಶಿಕ್ಷೆಯನ್ನ ಗುಜರಾತ್ ಹೈಕೋರ್ಟ್ ಮಂಗಳವಾರ ಎತ್ತಿ ಹಿಡಿದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಯುದ್ಧ ಪೀಡಿತ ಇರಾನ್ ಅಮೆರಿಕಕ್ಕೇನೋ ಸೂಕ್ತ ತಿರುಗೇಟು ನೀಡಿದೆ. ಆದರೆ ಕದನ ವಿರಾಮದ ಬಳಿಕ ಇರಾನ್ ತನ್ನ ದೇಶದೊಳಗಿನ ಸಮಸ್ಯೆಗಳ ವಿರುದ್ಧ ಹೋರಾಡುತ್ತಿದೆ. ಹೋರ್ಮುಜ್ ಬಂದ್ ಮಾಡುವ ಮೂಲಕ ಕಚ್ಚಾ ತೈಲ ಪೂರೈಕೆ ಜಾಲವನ್ನ ಅಸ್ತವ್ಯಸ್ತಗೊಳಿಸಿದ್ದ ಇರಾನ್ ಈಗ ಸ್ವತಃ ಖಾದ್ಯ ತೈಲದ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದೆ. 4 ತಿಂಗಳುಗಳಿಂದ ಇಂಟರ್ನೆಟ್ ಸಂಪರ್ಕ ಸ್ತಬ್ಧವಾಗಿದ್ದು ವ್ಯಾಪಾರ ವಹಿವಾಟು ನಷ್ಟದಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಕಡಿತ ಮಾಡಲಾಗಿದ್ದು ನಿರುದ್ಯೋಗ ದರ ಹೆಚ್ಚಿದೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ಏಷ್ಯಾದ ಖರೀದಿದಾರರನ್ನ ಮತ್ತೆ ತನ್ನತ್ತ ಸೆಳೆಯುವ ಉದ್ದೇಶದಿಂದ ಸೌದಿ ಅರೇಬಿಯಾ ಕಚ್ಚಾ ತೈಲದ ಅಧಿಕೃತ ಮಾರಾಟ ದರವನ್ನು ದಾಖಲೆಯ ಮಟ್ಟದಲ್ಲಿ ಇಳಿಸಿದೆ. ಏಷ್ಯಾಕ್ಕೆ ರಫ್ತು ಮಾಡುವ ಅರಬ್ ಲೈಟ್ ಕಚ್ಚಾ ತೈಲದ ಬೆಲೆಯನ್ನ ಪ್ರತಿ ಬ್ಯಾರೆಲ್ಗೆ ಸುಮಾರು $11 ಕಡಿತಗೊಳಿಸಿದ್ದು ಇದು ಕಳೆದ ದಶಕಗಳಲ್ಲೇ ಅತಿದೊಡ್ಡ ದರ ಇಳಿಕೆಯಾಗಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.